ಬಿಜೆಪಿ ನಾಯಕರ ಇನ್ಸೈಡ್ ಸಭೆಯ ಎಕ್ಸ್ಕ್ಲೂಸಿವ್ ಮಾಹಿತಿನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಲೋಕ ಸಮರ ಗೆಲುವಿಗೆ ಬಿಜೆಪಿ ಭರ್ಜರಿ ತಯಾರಿ ಮಾಡಿಕೊಳ್ತಾ ಇದೆ. ಇಂದು ಸಂಜೆ ರಾಜ್ಯದ 2ನೇ ಪಟ್ಟಿ ರಿಲೀಸ್ ಆಗೋ ಸಾಧ್ಯತೆ ಇದೆ. ಬಾಕಿ ಉಳಿದ 5 ಕ್ಷೇತ್ರಗಳಿಗೆ ಬಿಜೆಪಿ ಟಿಕೆಟ್ ಇವತ್ತೇ ಘೋಷಣೆ ಮಾಡೋ ಸಾಧ್ಯತೆ. ಉತ್ತರ ಕನ್ನಡ, ಚಿತ್ರದುರ್ಗ, ಬೆಳಗಾವಿ, ಚಿಕ್ಕಬಳ್ಳಾಪುರ, ರಾಯಚೂರು ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡೋ ಸಾಧ್ಯತೆ ಇವತ್ತು ಸಾಯಂಕಾಲಕ್ಕೆ. ಕುತೂಹಲ ಕೆರಳಿಸಿದೆ 5 ಕ್ಷೇತ್ರಗಳ ಅಭ್ಯರ್ಥಿಗಳ ಘೋಷಣೆ. ಕಾರಣ ದೊಡ್ಡ ಮಟ್ಟದ ಪೈಪೋಟಿ, ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುವ ಆತಂಕ. ಇವತ್ತು ಸಾಯಂಕಾಲದ ಹೊತ್ತಿಗೆ 5 ಕ್ಷೇತ್ರಗಳ ಅಭ್ಯರ್ಥಿ ಘೋಷಣೆ ಆಗ್ಬಿಟ್ರೆ ಅಲ್ಲಿಗೆ ಬಿಜೆಪಿಯ ಅಷ್ಟು ಕ್ಷೇತ್ರಗಳ ಅಭ್ಯರ್ಥಿಗಳ ಅನೌನ್ಸ್. 3 ಕ್ಷೇತ್ರ ಅಂತೂ ಜೆಡಿಎಸ್ ಪಾಲಾಗುವುದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಆ 3 ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರಾಗುತ್ತಾರೆ ಅನ್ನೋದನ್ನ ಜೆಡಿಎಸ್ನವರೇ ಹೇಳ್ತಾರೆ. ಬಟ್ ಈಗ ಬಿಜೆಪಿ ಪಾಲಿಗೆ ಉಳ್ಕೊಂಡಿರೋದು 5 ಕ್ಷೇತ್ರ ರಾಜ್ಯದ ಮಟ್ಟಿಗೆ. ಹಾಗಾಗಿ ಸಾಯಂಕಾಲದ ಹೊತ್ತಿಗೆ ಆ ಪಟ್ಟಿ ರಿಲೀಸ್ ಆಗೋ ಸಾಧ್ಯತೆ. ಉತ್ತರ ಕನ್ನಡ, ರಾಯಚೂರು, ಚಿತ್ರದುರ್ಗ, ಬೆಳಗಾವಿ, ಚಿಕ್ಕಬಳ್ಳಾಪುರ. ನೋಡಿ, ವಿಜೇಂದ್ರ ರಾಧಾ ಮೋಹನ್ ದಾಸ್ ಸಭೆ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇಬ್ಬರು ನಾಯಕರ ನಡುವೆ ಗೆಲುವಿಗೆ ರಣತಂತ್ರವನ್ನ ಹೆಣೆಯಲಾಗಿದೆ. ಎಲೆಕ್ಷನ್ ಟ್ರೆಂಡ್ ಸೆಟ್ ಮಾಡುವಂತೆ ರಾಜ್ಯ ಬಿಜೆಪಿಗೆ ಸಂದೇಶ ರವಾನೆ ಮಾಡಿದ್ದಾರೆ. ಮೈತ್ರಿ ನಾಯಕರನ್ನ ಒಳಗೊಂಡು ರೋಡ್ ಶೋ ಮಾಡಬೇಕು, ಪ್ರಚಾರ ಮಾಡಬೇಕು, ಇತ್ಯಾದಿ ಇತ್ಯಾದಿ. ಟಿಕೆಟ್ ವಂಚಿತ ರೆಬಲ್ಗಳ ವಿಚಾರವನ್ನ ನಮಗ್ ಬಿಟ್ಬಿಡಿ, ದೊಡ್ಡ ಸಂದೇಶ ಹೈಕಮಾಂಡ್ನಿಂದ ರವಾನೆ ಆಗಿರೋದು ರಾಜ್ಯ ಬಿಜೆಪಿ ಘಟಕದ ನಾಯಕರಿಗೆ. ಬಂಡಾಯದ ಬಗ್ಗೆ ವಿಜೇಂದ್ರ ರಾಧಾ ಮೋಹನ್ ಚರ್ಚೆ ಮಾಡಿದ್ದಾರೆ. ವಿಜೇಂದ್ರಗೆ ಹೈಕಮಾಂಡ್ ಅಭಯ ಬಗ್ಗೆ ಮೆಸೇಜ್ ಪಾಸ್ ಆಗಿದೆ. ಮಾಜಿ ಡಿಸಿಎಂ ಈಶ್ವರಪ್ಪ ಒಂದ್ ಕಡೆ ಮುನಿಸ್ಕೊಂಡು ಕೂತಿದ್ದಾರೆ. ಹಾಗೆ ಸದಾನಂದ ಗೌಡರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ರೀತಿಯಲ್ಲಿತ್ತು. ಇಲ್ಲ, ಹೋಗೋದಿಲ್ಲ, ಆದ್ರೆ ಬೇಸರ ಆಗಿದೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಇತ್ತ ಮಾಧುಸ್ವಾಮಿ ಅವರಂತೂ ನನ್ನ ಮನೆಗೆ ಯಾರು ಬರೋದು ಬೇಡ ಅನ್ನೋ ರೀತಿಯ ನಿಲುವಿಗೆ ಬಂದ್ಬಿಟ್ಟಿದ್ದಾರೆ. ಮುನಿಸ್ವಾಮಿ ಹೀಗೆ ಮುನಿಸ್ಕೊಂಡಿರುವ ಪ್ರತಿಯೊಬ್ಬರ ವಿಚಾರದಲ್ಲೂ ಕೂಡ ಹೈಕಮಾಂಡ್ ಗಮನ ಕೊಡುತ್ತೆ. ನೀವೇನಿದ್ರು ಚುನಾವಣೆಗೆ ಸಂಬಂಧಪಟ್ಟ ಚಟುವಟಿಕೆಗಳು, ಕಾರ್ಯಗಳ ಬಗ್ಗೆ ಗಮನ ಕೊಡಿ, ಮೈತ್ರಿ ಪಾಲನೆಗೆ ಧಕ್ಕೆ ಆಗದಂತೆ ನೋಡಿಕೊಳ್ಳಿ ಅಂತ ಹೇಳಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ಕಿವಿ ಮಾತನ್ನ ಹೇಳಿದೆ. ಸೋಷಿಯಲ್ ಮೀಡಿಯಾನ ಎಫೆಕ್ಟಿವ್ ಆಗಿ ಬಳಸ್ಕೊಳ್ಳಿ, ಸಮಾವೇಶದ ಮೂಲಕ ಮೈತ್ರಿ ಸಂದೇಶವನ್ನ ರವಾನೆ ಮಾಡಿ, ಇತ್ಯಾದಿ ಇತ್ಯಾದಿ. ಜೊತೆಗ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಸಂದರ್ಭದಿಂದಲೂ ಕೂಡ ಅವರಿಗೆ ಎಲ್ಲರನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗೋದೇ ದೊಡ್ಡ ಸವಾಲು ಅನ್ನೋ ರೀತಿಯಲ್ಲಿ. ಯತ್ನಾಳ್ ಅವರು ಒಂದ್ ಕಡೆಯಿಂದ ಕೋಪ ಮಾಡ್ಕೊಂಡ್ರು. ಈ ಟಿಕೆಟ್ ಅನೌನ್ಸ್ ಆದ್ಮೇಲಂತೂ ಈಶ್ವರಪ್ಪನವರು ಡೈರೆಕ್ಟ್ ಆಗಿ ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನೋ ಆರೋಪ ಮಾಡ್ಬಿಟ್ರು. ಹೀಗಾಗಿ ಹೇಗೆ ಅದನ್ನೂ ಸಂಭಾಳಿಸ್ಕೊಂಡು ಟಾರ್ಗೆಟ್ 20+, 25+ ರೀಚ್ ಆಗ್ತಾರೆ ಅನ್ನೋದು ವಿಜೇಂದ್ರ ಅವ್ರಿಗೂ ಟೆನ್ಷನ್ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಬಟ್ ಈ ಸಂದೇಶ ಇದೆಯಲ್ಲ, ನಾವಿದ್ದೀವಿ, ನೀವೇನಿದ್ರು ಕ್ಯಾಂಪೇನ್ ಬಗ್ಗೆ ಗಮನ ಕೊಡಿ, ನಿರಾಳ ಜೊತೆಗೆ ಗಮನ ಎಲ್ಲದನ್ನು ಕೂಡ ಗೆಲುವಿನ ಕಡೆಗೆ ಫೋಕಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಬಟ್ ಸಹಜ ನನಗೊಂದು ಪ್ರಶ್ನೆ ಇರೋದು ಅಂದ್ರೆ BY ವಿಜಯೇಂದ್ರ ಅವ್ರಿಗೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಈ ಮುನಿಸನ್ನ ತಣಿಸೋದಕ್ಕೆ. ಕಾರಣ ಎಲ್ಲ ಅಸಮಾಧಾನಿತರ ನೇರ ಬೊಟ್ಟು ಕೂಡ ಯಡಿಯೂರಪ್ಪನವರ ಫ್ಯಾಮಿಲಿ ಬಗ್ಗೆನೆ. ಇವರೇ ಹೋಗಿ ಸಮಾಧಾನ ಮಾಡ್ತಾರೆ ಅಂದ್ರೆ ಮೋಸ್ಟ್ಲಿ ಅದು ಲೆಕ್ಕಕ್ಕೆ ತಗೊಳ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಬಂಡಾಯ ಎದ್ದಿರುವಂತ ನಾಯಕರು ಈಶ್ವರಪ್ಪನವರಂತೂ ಹತ್ರಕ್ಕೆ ಸುಳಿಯೋ ಮಾತಿಲ್ಲ ಅಂತಿದ್ದಾರೆ. ಬಟ್ RSS ಮೂಲಕ ಅವರನ್ನ ಸಮಾಧಾನ ಪಡಿಸೋ ತಂತ್ರಗಾರಿಕೆ ಆಗ್ತಾ ಇದೆ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಅಂತ. ಮತ್ತೆ BY ವಿಜಯೇಂದ್ರ ಅವ್ರಿಗೆ ಪ್ರತಿಷ್ಠೆ ಅಂತ ಅನ್ಸುತ್ತೆ. ರಾಜ್ಯಾಧ್ಯಕ್ಷ ಪಟ್ಟ ಸಿಕ್ಕ ಬಳಿಕ ಈ ಚುನಾವಣೆ ಎದುರಾಗ್ತಾ ಇರೋದ್ರಿಂದ ಅತಿ ಹೆಚ್ಚಿನ ಸ್ಥಾನ ತೆಗೆದುಕೊಂಡು ಬರಲೇಬೇಕು, ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನೋದು ಟಾಸ್ಕ್ ಅಂತ ಒಂದಷ್ಟು ಪ್ಲಾನಿಂಗ್ ಗಳನ್ನ ಕೂಡ ಹೇಳ್ಕೊಟ್ಟಿದ್ದಾರೆ. ಅದು ಆಬ್ವಿಯಸ್ಲಿ ಎಲ್ಲ ಚುನಾವಣೆ ಸಂದರ್ಭದಲ್ಲೂ ಕೂಡ ಪಾಲನೆ ಮಾಡುವಂತದ್ದೇ. ರೋಡ್ ಶೋಗಳನ್ನ ನಡೆಸಿ ಅದರಲ್ಲೂ ಮೈತ್ರಿ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಪಸ್ವರ ಇದೆ ಅನ್ನೋ ರೀತಿಯ ಮೆಸೇಜ್ಗಳು ಪಾಸ್ ಆಗೋದು ಬೇಡ. ಎಲ್ಲವೂ ಕೂಡ ಸರಿ ಇದೆ, ಎರಡೂ ಪಕ್ಷಗಳು ಕೂಡ ಒಗ್ಗಟ್ಟಿನಿಂದ ಚುನಾವಣೆಯನ್ನ ಫೇಸ್ ಮಾಡ್ತಾ ಇದೆ ಅನ್ನೋ ಸಂದೇಶವನ್ನ ನೀವು ಮತದಾರರಿಗೆ, ಕಾರ್ಯಕರ್ತರಿಗೆ ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಅಂತೇನು ಹೇಳ್ತಾರೆ, ಬಹಳ ಸ್ಪಷ್ಟವಾಗಿ ನೀವು ಅದನ್ನ ತಲುಪಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಮೈತ್ರಿಯಲ್ಲಿ ಬಿರುಕು, ಕುಮಾರಸ್ವಾಮಿ ಅವರಿಗೆ ಅಸಮಾಧಾನ ಇದೆ, ಅಥವಾ ಯಾವ ಕ್ಷೇತ್ರದಲ್ಲಿ JDSಗೆ ಟಿಕೆಟ್ ಕೊಟ್ಟಿದ್ದಾರೆ ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಅಥವಾ ಆ ಕ್ಷೇತ್ರ ವ್ಯಾಪ್ತಿಯ ನಾಯಕರಿಗೆ ಅಸಮಾಧಾನ ಇದೆ, ಈ ರೀತಿಯ ಮೆಸೇಜ್ ಮಾತ್ರ ಮತದಾರರಿಗೆ ಹೋಗಲೇಬಾರ್ದು. ಇದನ್ನ ನೀವು ಗಮನ ಕೊಡಿ. ಸಾಮಾಜಿಕ ಜಾಲತಾಣ ಶ್ರುತಿ, ಇನ್ಫ್ಯಾಕ್ಟ್ ಸೋಷಿಯಲ್ ಮೀಡಿಯಾ ಕಳೆದ 2 ಲೋಕಸಭಾ ಚುನಾವಣೆಯ ಹಿಂದಿನ ಮಾತು 2014ರಿಂದ ಪ್ರಾರಂಭವಾಗಿ ಅತಿ ದೊಡ್ಡ ಪಾತ್ರ ನಿಭಾಯಿಸಿದೆ. ನಾವೇನ್ ಹೇಳ್ತೀವಿ, ಒಂದು ಅಜೆಂಡಾ ಸೆಟ್ ಮಾಡಲಿಕ್ಕೆ, ಹಾಗೆ ಜನರಿಗೆ ಒಂದು ನರೇಟಿವ್ ಸೆಟ್ ಮಾಡಲಿಕ್ಕೆ ಚುನಾವಣಾ ದೃಷ್ಟಿಯಿಂದ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣ ಅತ್ಯಂತ ಪ್ರಬಲವಾದ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಿದೆ. ಕಳೆದ ಚುನಾವಣೆ ತನಕ ಕಾಂಗ್ರೆಸ್ ಅತಿ ಹೆಚ್ಚಾಗಿ ಬಳಕೆ ಮಾಡ್ಕೊಳ್ತಿಲ್ಲ, ಬಿಜೆಪಿ ಮಾಡ್ಕೊಂಡಷ್ಟು ಎಫೆಕ್ಟಿವ್ ಆಗಿ ಅನ್ನೋ ಮಾತಿತ್ತು. ಬಟ್ ಲಾಸ್ಟ್ ಎಲೆಕ್ಷನ್ಸ್ ಅಲ್ಲಿ ಲೋಕಸಭಾ ಹಾಗೆ ಇನ್ಫ್ಯಾಕ್ಟ್ ವಿಧಾನಸಭಾ ಚುನಾವಣೆ ಹೊತ್ತಿಗೂ ಕೂಡ
ಕಾಂಗ್ರೆಸ್ನ IT ಸೆಲ್ ಬಗ್ಗೆ ಬಹಳ ಮೆಚ್ಚುಗೆಯ ಮಾತುಗಳು ವ್ಯಕ್ತವಾಯಿತು. ಎಸ್ಪೆಷಲಿ ಕ್ಯಾಂಪೇನ್ಗಳು ರನ್ ಮಾಡಿದ್ದನ್ನು ನಾವು ಗಮನಿಸಿದ್ವಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ, PCM ಇರ್ಬೋದು ಇತ್ಯಾದಿ. ಅದು ಈ ಅರ್ಬನ್ ಕ್ಲಾಸ್ ಮತದಾರರು ಏನಿರ್ತಾರೆ ಅವರನ್ನ ತಲುಪಲಿಕ್ಕೆ ಬಹಳ ಹೆಲ್ಪ್ ಆಯ್ತು. ವೋಟ್ ಹಾಕಿದ್ರ ಬಿಟ್ರ ಬೇರೆ ಪ್ರಶ್ನೆ, ಅದನ್ನ ನೋಡಿ. ಬಟ್ ಒಂದು ನರೇಟಿವ್ ಸೆಟ್ ಮಾಡ್ಲಿಕ್ಕೆ ಬಹಳ ಎಫೆಕ್ಟಿವ್ ಟೂಲ್. ಹೀಗಾಗಿ ಹೈಕಮಾಂಡ್ ನಾಯಕರು ಕೂಡ ನೀವು ಸಮಾವೇಶಕ್ಕೆ ಎಷ್ಟು ಫೋಕಸ್ ಕೊಡ್ತೀರಿ, ಜನರನ್ನ ಡೈರೆಕ್ಟ್ ಆಗಿ ತಲುಪಲಿಕ್ಕೆ ಎಷ್ಟು ಫೋಕಸ್ ಕೊಡ್ತೀರಿ, ಅಷ್ಟೇ ಗಮನವನ್ನ ಸಾಮಾಜಿಕ ಜಾಲತಾಣದ ಮೂಲಕ ಕೂಡ ಮತದಾರರನ್ನ ತಲುಪಲಿಕ್ಕೆ ನೀವು ಉಪಯೋಗಿಸ್ಕೊಳ್ಳಿ ಅದನ್ನ ಅನ್ನೋ ಸಂದೇಶ ನೀಡಿದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಒಂದು ಟಾಸ್ಕ್ ಇಂದ ಆಚೆ ಬಂದಿದ್ದಾರೆ BY ವಿಜೇಂದ್ರ ಅವರು. ಕಾರಣ ಅಸಮಾಧಾನಿತರನ್ನ ನೀವು ಗಮನ ಕೊಡಬೇಡಿ, ನಾವು ಅದನ್ನೆಲ್ಲ ಸರಿ ಮಾಡ್ತೀವಿ, ಬಟ್ ನೀವು ಫೋಕಸ್ ಏನಿದ್ರು ಕೂಡ ಪ್ರಚಾರ, ಸಮಾವೇಶ, ಕಾರ್ಯಕರ್ತರನ್ನ ಒಗ್ಗೂಡಿಸಿ ಮೈತ್ರಿ ಧರ್ಮದ ಪಾಲನೆ ಆಗಬೇಕು, ಇಂಥ ಒಂದಷ್ಟು ಟಾಸ್ಕ್ ಗಳನ್ನ ಕೊಟ್ಟಿದ್ದಾರೆ ಅಂತ. ಸೊ ಯಾವ ರೀತಿ ನಿಭಾಯಿಸ್ತಾರೆ BY ವಿಜೇಂದ್ರ ಅವ್ರ ಜೊತೆಗೆ ಒಂದಷ್ಟು ಸವಾಲುಗಳು ಕೂಡ ಇದ್ದಂಗೆ ಕಾಣಿಸ್ತಾ ಇದೆ ಅವ್ರ ಮುಂದೆ. ಶ್ರುತಿ, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಏನಿದ್ದಾರೆ ಲೋಕಸಭಾ ಚುನಾವಣಾ ಉಸ್ತುವಾರಿ, ಇವರ ಮೂಲಕ ಹೈಕಮಾಂಡ್ ರಾಜ್ಯ ಬಿಜೆಪಿಯ ಅಧ್ಯಕ್ಷ ವಿಜಯೇಂದ್ರ ಅವರಿಗೆ 2 ಸಂದೇಶಗಳನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಒಂದು, ಎಲೆಕ್ಷನ್ ಟ್ರೆಂಡನ್ನು ಸೆಟ್ ಮಾಡೋ ಸಂಬಂಧಪಟ್ಟಂತೆ, ಮತ್ತೊಂದು ಅಸಮಾಧಾನಿತರ ಏನಿದ್ದಾರೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಜವಾಬ್ದಾರಿ ನಮ್ಮದು, ಆ ಟೆನ್ಷನ್ ನಿಮಗೆ ಬೇಡ, ನೀವು ಚುನಾವಣೆಗೆ ಸಂಪೂರ್ಣವಾಗಿ ತೊಡಗಿಕೊಳ್ಳಿ ಅಂತಕ್ಕಂತಹ ಒಂದು ಸಂದೇಶ. ಒಟ್ಟಾರೆ ಈ 2 ಸಂದೇಶದ ಬಗ್ಗೆ ಹೇಳೋದಾದರೆ, ಮೊದಲನೇದಾಗಿ ಎಲೆಕ್ಷನ್ ಟ್ರೆಂಡ್ ಸೆಟ್ ಮಾಡುವಂಥದ್ದು. ಅಂದರೆ ಈಗ ಲೋಕಸಭಾ ಚುನಾವಣೆಗೆ ತಯಾರಿಗೆ ಅಂದರೆ ಸಂಬಂಧಪಟ್ಟಂತೆ ಈಗಾಗಲೇ ಅಭ್ಯರ್ಥಿಗಳ ಆಯ್ಕೆ ಬಹುತೇಕ ಪೂರ್ಣ ಆಗಿರ್ತಕ್ಕಂಥದ್ದು. ಇನ್ನು ಇವತ್ತು ಸಂಜೆ ಸುಮಾರು 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ಏನು ರಾಜ್ಯದಲ್ಲಿ ಬಾಕಿ ಇರ್ತಕ್ಕಂಥ ಇನ್ನು 5 ಏನು BJPಯ ಪಟ್ಟಿ ಏನಿದೆ 5 ಕ್ಷೇತ್ರಗಳದ್ದು, ಅದು ಕೂಡ ಇವತ್ತು ಅನೌನ್ಸ್ ಆಗಿರ್ತಕ್ಕಂಥದ್ದು. ಇದನ್ನು ಮುಗಿದೆ ಅಂತೆ. ಅಂದರೆ ನೆಕ್ಸ್ಟ್ ಇರೋವಂಥದ್ದನ್ನೇ ಇನ್ನು ಎಲೆಕ್ಷನ್ಗೆ ಹೋಗಬೇಕಾಗಿರ್ತಕ್ಕಂಥದ್ದು, ಅಂದರೆ ಎಲೆಕ್ಷನ್ಗೆ ಜನರ ಬಳಿ ಹೋಗ್ತಕ್ಕಂಥದ್ದು. ಆ ಟ್ರೆಂಡ್ ಇನ್ನೂ ಕೂಡ ರಾಜ್ಯದಲ್ಲಿ ಸೆಟ್ ಆಗಿಲ್ಲ, ಟ್ರೆಂಡ್ ಸೃಷ್ಟಿಯಾಗಿಲ್ಲ ಇನ್ನೂ ಕೂಡ BJPಯಿಂದನ. ಸೊ ಹೀಗಾಗಿ ಮೊದಲನೇದಾಗಿ ಎಲೆಕ್ಷನ್ ಟ್ರೆಂಡ್ ಸೆಟ್ ಮಾಡೋದಕ್ಕೆ ಯಾವ ರೀತಿ ತಯಾರಿ ಮಾಡಬೇಕು ಅಂತಕ್ಕಂತಹ ಒಂದಷ್ಟು ಸಂದೇಶಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಅಬ್ಬರದ ಪ್ರಚಾರಗಳು ಮತ್ತು ಪ್ರಚಾರದ ಭರಾಟೆ ಯಾವ ರೀತಿ ಇರಬೇಕು ಅಂತಕ್ಕಂತಹ ಒಂದು ಸಂದೇಶ. ಜೊತೆಗೆ ಏನು ಈಗ JDS ಕಾರ್ಯಕರ್ತರು ಏನಿರ್ತಾರೆ ಅವರನ್ನು ಕೂಡ ಒಟ್ಟಾಗಿ, BJP ಕಾರ್ಯಕರ್ತರು ಒಟ್ಟಾಗಿ, ಎಲ್ಲರೂ ಕೂಡ ಒಟ್ಟಾಗಿ ಪ್ರಚಾರಕ್ಕೆ ತೆರಳುವಂಥದ್ದು. ಜೊತೆಗೆ ಸ್ಥಳೀಯ ಮುಖಂಡರು ಏನಿರ್ತಾರೆ JDS ಮತ್ತು BJPಯ ಮುಖಂಡರುಗಳು, ಅವರೊಟ್ಟಿಗೆ ರೋಡ್ ಶೋಗಳು, ಕ್ಯಾಂಪೇನ್ಗಳು ಕೂಡ ಒಟ್ಟಿಗೆ ಆಗಲಿ ಅಂತಕ್ಕಂಥದ್ದು. ಏಕೆಂದರೆ ಈ ಮೂಲಕ ತಳಮಟ್ಟದಲ್ಲಿ ಇರತಕ್ಕಂತಹ ಏನು ಕಾರ್ಯಕರ್ತರಿಗೆ, ಜನರಿಗೆ, ಮತದಾರರಿಗೆ ಮೈತ್ರಿಯ ಸಂದೇಶ ರವಾನೆ ಆಗಬೇಕಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ನಾವು ಒಗ್ಗಟ್ಟಾಗಿದ್ದೇವೆ ಅಂತಕ್ಕಂತಹ ಒಂದು ಸ್ಪಷ್ಟ ಸಂದೇಶವನ್ನು ತಳಮಟ್ಟದ ಕಾರ್ಯಕರ್ತರಿಗಿಂದ ಹಿಡಿದು ಏನು ಮತದಾರರಿಗೂ ಕೂಡ ರವಾನೆ ಆಗಬೇಕಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮತ ಪ್ರಚಾರ ನಡೀಬೇಕು ಅಂತಕ್ಕಂಥದ್ದು. ಜೊತೆಗೆ ಈಗಾಗಲೇ ಏನು ಸಾಮಾಜಿಕ ಜಾಲತಾಣಗಳೇನಿದೆ, ತಾಣಗಳು ಈಗಾಗಲೇ ಸಕ್ರಿಯ ಆಗಿದ್ದು ಅವುಗಳು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ನೋಡ್ಕೋಬೇಕು ಅನ್ನೋದಕ್ಕೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಭಾಳ ಪರಿಣಾಮಕಾರಿಯಾಗಿ ಸಾಮಾಜಿಕ ಜಾಲತಾಣಗಳನ್ನು ಬಳಸ್ಕೊಳ್ಳಿ ಅಂತಕ್ಕಂಥ ಒಂದು ಸಂದೇಶವನ್ನು ಕಳಿಸಿರ್ತಕ್ಕಂಥದ್ದು. ಜೊತೆಗೆ ಚುನಾವಣಾ ಸಮಿತಿಗಳೇನಿದೆ, ಚುನಾವಣಾ ಸಮಿತಿಗಳನ್ನು ಆಗಿಂದ ಹಾಗೆ ಮಾನಿಟರಿಂಗ್ ಮಾಡೋ ಮೂಲಕ ಅವ್ರ ಜೊತೆ ಕೂಡ ನಿಕಟ ಸಂಪರ್ಕದಲ್ಲಿದ್ದು ಅವರ ವಿಶ್ವಾಸವನ್ನು ಕೂಡ ಅವರು ಕೊಡುವಂತಹ ಕೆಲವು ಸಲಹೆಗಳನ್ನು ಕೂಡ ಸ್ವೀಕಾರ ಮಾಡಿ ಅದರಂತೆ ತಕ್ಕಂತೆ ಚುನಾವಣೆ ಟ್ರೆಂಡನ್ನು ಸೆಟ್ ಮಾಡಿ ಅಂತಕ್ಕಂಥ ಹೇಳಿರುವಂಥದ್ದು ಒಂದು ಸಂದೇಶ, ಒಂದು ಭಾಗ. ಆದರೆ ಮತ್ತೊಂದು ಭಾಗವಾಗಿ ಏನು ಅಸಮಾಧಾನಿತರು ಏನಿದ್ದಾರೆ ಶ್ರುತಿ, ಒಂದು ಕಡೆಗೆ ತಮಗೆ ಗೊತ್ತಿರೋ ಹಾಗೆಯೇ ತುಮಕೂರಿನಲ್ಲಿ ವಿ ಸೋಮಣ್ಣ ವರ್ಸಸ್ ಮಾಧುಸ್ವಾಮಿ ಅನ್ನೋ ರೀತಿ ಆಗಿರ್ತಕ್ಕಂಥದ್ದು. ಮಾಧುಸ್ವಾಮಿಯನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ನಿರಂತರವಾಗಿ ರಾಜ್ಯ ನಾಯಕರು ಮಾಡಿದ್ರು. ಜೊತೆಗೆ ಯಡಿಯೂರಪ್ಪ ಅವರು ಕೂಡ ಖುದ್ದು ಅವರನ್ನು ಭೇಟಿಯಾಗುವಂಥ ಪ್ರಯತ್ನವನ್ನು ಮಾಡಿದ್ರು. ಭೇಟಿ ಕೂಡ ಆದರು, ಆದರೆ ಅದು ಅಷ್ಟು ಫಲಪ್ರದ ಆಗಿಲ್ಲ ಅಂತಕ್ಕಂಥದ್ದು ಈಗಾಗಲೇ ಮೇಲ್ನೋಟ ಕಂಡು ಬಂದಿರತಕ್ಕಂಥದ್ದು. ಇದು ಒಂದು ಭಾಗ. ಆದರೆ ಮತ್ತೊಂದು ಕಡೆ ಬೆಂಗಳೂರು ಉತ್ತರದಲ್ಲಿ ನೋಡೋದಾದರೆ ಈಗಾಗಲೇ ಸದಾನಂದ ಗೌಡರು ಕೂಡ ಒಂದು ರೀತಿಯಲ್ಲಿ ತಟಸ್ಥ ಆಗಿರ್ತಕ್ಕಂಥದ್ದು. ಅವರು ಸಂಪೂರ್ಣವಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಅವರು ಸಪೋರ್ಟ್ ಮಾಡ್ತಾರೋ ಇಲ್ವೋ ಅಂತಕ್ಕಂಥದ್ದು ಕೂಡ. ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಇವರು ಬಂಡಾಯ ಎದ್ದಿರ್ತಕ್ಕಂಥ. ಸೊ ಇವೆಲ್ಲ ಅತೃಪ್ತರು, ಅಸಮಾಧಾನಿತರು ಏನಿದ್ದಾರೆ ಇವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು, ಇವರು ಪಕ್ಷದ ಚಟುವಟಿಕೆಗಳಿಗೆ ತೊಡಗಿಸ್ಕೊಳ್ಳುವಂಥ ಜವಾಬ್ದಾರಿಯನ್ನು ನಾವು ನೋಡ್ಕೊಳ್ತೇವೆ. ನೀವು ಸಂಪೂರ್ಣವಾಗಿ ಎಲೆಕ್ಷನ್ ನಲ್ಲಿ ತೊಡಗಿಕೊಳ್ಳಿ, ನೀವು ಸಂಪೂರ್ಣವಾಗಿ ಚುನಾವಣಾ. BY ವಿಜೇಂದ್ರ ಅವರು ಈ ಟಾಸ್ಕ್ ಗಳನ್ನ ಎಷ್ಟು ಸಮರ್ಥವಾಗಿ ನಿಭಾಯಿಸ್ತಾರೆ ಅಂತ ಧನ್ಯವಾದಗಳು.